ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ರಮ್ಯ ಮಂಜುನಾಥ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ, ಹಾಗೆ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ. ಆ್ಯಂಡ್ ಇದು ಲಾಸ್ಟ್ ಟೈಮ್ ನಾನು ನಿಮಗೆ ಫಂಕ್ಷನ್ ಪ್ರಿಪ್ರೇಷನ್ ವಿಡಿಯೋನ ಕೊಟ್ಟಿದ್ದೆ, ಅದರದ್ದೇ ಕಂಟಿನ್ಯೂ ವಿಡಿಯೋ ಆಗಿರುತ್ತೆ ಫಂಕ್ಷನ್ ದಿನದ್ದು. ಸೊ ಮಾರ್ನಿಂಗೇ ಬೇಗ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಚೌಟ್ರಿಗೆ, ಬಟ್ ಅವ್ರ ಪೇರೆಂಟ್ಸ್ ಮತ್ತು ಪಾಪು ಕರ್ಕೊಂಡೋಗಿದ್ದೆ ಲೇಟ್ ಆಯಿತು. ಸೊ ಹಾಗಾಗಿ ನಾವು ನಿಧಾನಕ್ಕೆ ಆರಾಮಾಗಿ ರೆಡಿ ಆದ್ವಿ. ಮಂಜು ಅಂತೂ ಎಷ್ಟೇ ಬಟ್ಟೆ ಇದ್ರೂ ಬಟ್ಟೆ ಇಲ್ದಿರೋ ಥರನೇ ಹಾಕೊಳ್ಳೋದು. ಆಮೇಲೆ ಏನೋ ಒಂಥರ ಮುಂಚೆ ಇದ್ದಂಥ ಕಾನ್ಷಿಯಸ್ಸು ಇವಾಗಿಲ್ಲ. ಏನೋ ಒಂಥರ ಆದರೆ ಆಯಿತು ಬಿಡು, ಹೋದರೆ ಹೋಯ್ತು, ನಾನು ಯಾರು ನೋಡಬೇಕು ಅನ್ನೋ ಥರ ಮೈಂಡ್ಸೆಟ್ಟಲ್ಲಿದ್ದಾರೆ. ಬಟ್ ನನಗೆ ಆ ಥರ ಮೈಂಡ್ಸೆಟ್ ಇಷ್ಟನೇ ಆಗಲ್ಲ. ನಾನು ಯಾವಾಗಲೂ ಚೆನ್ನಾಗಿರಿ, ಡ್ರೆಸ್ಸಿಂಗ್ ಸೆನ್ಸ್ ಚೆನ್ನಾಗಿರಲಿ ಅಂತಲೇ ಹೇಳ್ತಾ ಇರ್ತೀನಿ, ಬಟ್ ಅವರೇ ನೆಗ್ಲಿಜೆನ್ಸ್ ಜಾಸ್ತಿ. ಸೊ ಶೂಸ್ ತಂದಿರಲಿಲ್ಲ ಅಂದ್ಬಿಟ್ಟು ಹಳೇದೇ ಸ್ಲಿಪ್ಪರ್ ಹಾಕೊತಾ ಇದ್ದಾರೆ. ಆ್ಯಂಡ್ ಚೈತ್ರ ಪಾರ್ಲರ್ ಅಂತ ಅಂದರೆ ಪಾರ್ಲರ್ಗೇನು ಹೋಗಿರಲಿಲ್ಲ, ಇಲ್ಲೇ ನಮ್ಮ ಮನೆ ಪಕ್ಕದಲ್ಲಿ ಒಬ್ಬರು ಬ್ಯೂಟಿಷಿಯನ್ ಇದ್ದಾರೆ, ಅವ್ರ ಹತ್ರ ಹೋಗಿ ಮೇಕಪ್ ಮಾಡಿಸ್ಕೊಂಡು ಬಂದಿದ್ದಾಯಿತು. ಸೊ ಫೈನಲಿ ನಮ್ಮ ನಿಧಿಗೆ ಮೇಕಪ್ ಮಾಡ್ತಾಯಿದ್ರು. ನಮ್ಮ ನಿಧಿ ಏನೋ ಒಂಥರ ಕಪ್ಪಗಿದ್ರೂ ಕ್ಯೂಟಾಗಿದ್ದಾಳೆ. ಕಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ತುಂಬ ಕಲರ್ ಇದ್ದಾಳೆ ಅಂತಲೂ ಹೇಳೋಕ್ಕಾಗಲ್ಲ. ಏನೋ ಒಂಥರ ಚೆನ್ನಾಗಿದ್ದಾಳೆ. ಅವಳು ರೆಡಿ ಮಾಡಿದಾಗ ಅವಳು ನೋಡೋಕ್ಕೆ ಒಂದು ಖುಷಿ ನನಗೆ, ಅಷ್ಟು ಕ್ಯೂಟಾಗಿ ಕಾಣಿಸ್ತಾಳೆ. ಆಮೇಲೆ ಸಮ್ಟೈಮ್ಸ್ ಅನ್ನಿಸ್ತಾ ಇರುತ್ತೆ ಹೆಣ್ಮಕ್ಳಿದ್ರೆ ಚೆಂದ ಇರುತ್ತೆ ಅಂತ ಅಂದ್ಬಿಟ್ಟು. ಸೊ ಅವಳಿಗೆ ಜಡೆ ಕೂದಲದ್ದು ಸ್ವಲ್ಪ ಲೆಂತ್ ಇತ್ತು ಮತ್ತು ಒಂದು ಲೆವೆಲ್ಗಿರಲಿಲ್ಲ. ಸೊ ಹಾಗಾಗಿ ಎಲ್ಲ ಕಟ್ ಮಾಡ್ತಾ ಇದ್ದೆ. ಪಾಪ ಅರ್ಜೆಂಟಲ್ಲಿ ಅವಳನ್ನು ರೆಡಿಯಾಗಿ ಬಂದಿದ್ದು. ನಮ್ಮ ಚೈತ್ರ ಇದು ಅವಳದು ಔಟ್ಫಿಟ್ ಬಂದು ನಮ್ಮ ನಿಧಿದು ಬರ್ತಡೇ ಔಟ್ಫಿಟ್ಟು. ಅವ್ರ ಬರ್ತಡೇಲ್ಲೂ ಕೂಡ ಹಿಂಗೆ ರೆಡಿಯಾಗಿರಲಿಲ್ಲ, ಅಷ್ಟು ಚೆನ್ನಾಗಿ ರೆಡಿ ಆಗಿದ್ಲು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಅಂತಲೇ ಹೇಳ್ಬೋದು. ಆ್ಯಂಡ್ ನಮ್ಮ ರಿಷಿ ಔಟ್ಫಿಟ್ ಕೂಡ ನನಗೆ ತುಂಬ ಇಷ್ಟ ಆಯಿತು. ಎಲ್ಲರ ಔಟ್ಫಿಟ್ಟು ಗುಡ್ ಅಂತ ಅನ್ನಿಸ್ತು, ಬಟ್ ಮಂಜು ಯಾಕೋ ಹೊಸದು ಹಾಕೊಳ್ಳಿ, ಎಲ್ಲ ಹಳೇದೇ ಹಾಕ್ಕೊಂಡಿದ್ರು. ಸೊ ಫೈನಲಿ ಏನೇನು ಬೇಕೋ ಅದೆಲ್ಲ ಬ್ಯಾಗಾಗಿ ಇಟ್ಕೊಂಡು ನಾವು ಹೊರಟಿದ್ದೆ ಚೌಟ್ರಿ ಕಡೆ ಹೊರಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಲಾಕ್ ಮಾಡ್ಕೊಂಡ್ವಿ. ಅದಾದಮೇಲೆ ಅವರಿಬ್ಬರು ಪೇರ್ ಹೊರಟರು. ಏನೋ ಒಂಥರ ರೆಡಿಯಾದಾಗ ಪೇರ್ ಹೋದರೆ ಅವ್ರಿಗೆ ಖುಷಿ ಅಲ್ವಾ ಅಂತ ಅಂದ್ಬಿಟ್ಟು ನಾವು ನಾನು ನಿಧಾನ ಕೊಡ್ದಿದ್ದು ಅದಕ್ಕೇನೆ. ಸರಿನಾ? ಎಲ್ಲದಕ್ಕೂ ಅಳ್ತಾನೆ, ಅಳ್ಬಾರ್ದಂಗೆ ಗುಡ್ ಬಾಯ್ ನನ್ನ ಮಗ. ಫೈನಲಿ ನಾವು ರೆಡಿಯಾಗಿ ಬರೋಷ್ಟ್ರೊಳಗೆ ಇಷ್ಟೊತ್ತಾಯಿತು. ಆದ್ರೂ ಒಂದು ತಗೊಂಡ್ರೆ ಒಂದು ತಗೊಂಡಿಲ್ಲ. ಫಿಂಗರ್ ರಿಂಗ್ ತಾಳೋಣ ಅಂದ್ಕೊಂಡೆ, ಸ್ಟೋನಲ್ಲಿ ತಗೊಂಡೇ ಇಲ್ಲ. ಇನ್ನೊಂದು ರಿಂಗ್ ಇತ್ತು, ಸಿಗಲೇ ಇಲ್ಲ. ಅದು ಹಾಕೊಳ್ಳೋಕ್ಕೆ ಎಲ್ಲಿ ಇಟ್ಕೊಂಡಿದ್ದೀನಿ ನಾವು ಬರ್ತಾಯಿದ್ವಿ, ಎಲ್ಲಿ ಇಟ್ಕೊಂಡಿದ್ದೀನಿ ಅಂತಲೇ ಗೊತ್ತಾಯ್ತಾ ಇಲ್ಲ. ಒಂದು ಸರಿ ರೆಡಿ ಆದರೆ ಇನ್ನೊಂದು ಸರಿ ರೆಡಿ ಆಗಬೇಕಾದ್ರೆ ಏನು ಇಟ್ಟಿದ್ದ ಕಡೆ ಸಿಗಲ್ಲ, ಅದೇ ಪ್ರಾಬ್ಲಮ್. ಆ್ಯಂಡ್ ನನಗಂತೂ ಲುಕ್ ಸಿಂಪಲ್ಲಾಗಿ ಇಷ್ಟ ಆಯಿತು. ನಾನು ಯಾವುದೇ ಪಾರ್ಲರ್ಗೂ ಹೋಗಲಿಲ್ಲ. ಹೇರ್ ಸ್ಟೈಲ್ ಮಾಡಿಸ್ಕೊಳ್ಳೋಕೆ ಕೂಡ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಹೋಗೋಕ್ಕೆ ಆಗಲಿಲ್ಲ. ಹಾಗಾಗಿ ನಾನೇ ರೆಡಿ ಆದೆ. ಚೈತ್ರ ಪಾರ್ಲರಲ್ಲಿ ರೆಡಿ ಮಾಡಿಸ್ಕೊಂಡಿರೋದು ನೋಡಬೇಕು. ನಾನು ಸರಿಯಾಗಿ ಅಬ್ಸರ್ವೇ ಮಾಡಿಲ್ಲ ಹೇಗಿದೆ, ಲುಕ್ಕೆ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನೋಡೋಣ. ಆಲ್ಮೋಸ್ಟ್ ಎಲ್ಲ ಪಾರ್ಲರಲ್ಲೇ ರೆಡಿ ಆಗಿರೋದು, ಆರ್ಟಿಸ್ಟ್ನ ಕರೆಸಿ. ಬಟ್ ನಾನು ಮಾತ್ರ ಯಾರ ಹತ್ರನೂ ರೆಡಿ ಮಾಡಿಸ್ಕೊಂಡಿಲ್ಲ, ನಾನು ಒಬ್ಬಳನ್ನೇ ರೆಡಿಯಾಗಿದ್ದೀನಿ. ಬಟ್ ಸಿಂಪಲ್ಲಾಗಿದೆ ಅಂತ ಅನ್ನಿಸ್ತಾ ಇದೆ ಲುಕ್ಕು. ಬಟ್ ಓಕೆ, ನಾನೇನು ಟ್ರೆಡಿಷ್ನಲ್ ಲುಕ್ನ ಕ್ರಿಯೇಟ್ ಮಾಡಿಲ್ವಲ್ಲ, ವೆಸ್ಟರ್ನ್ ಲುಕ್ ಅಲ್ವಾ. ಹೆಂಗೆ ಕಾಣಿಸ್ತಿದ್ದೀನಿ ಚಿನಿ? ಚೆನ್ನಾಗಿ ಕಾಣಿಸ್ತಾ ಇದೆ. ಮಂಜು ಅಂತೂ ಮೇಕಪ್ಪೇ ಮಾಡ್ಕೊಳಕ್ಕೆ ಕೊಡಲ್ಲ. ಒಂಚೂರು ಏನಾದರೂ ಜಾಸ್ತಿ ಆಗಿಬಿಟ್ರೆ ಸಾಕು, ಪೇಂಟ್ ಹೊಡೆದವ್ರೆ ಅಂತ ಅಂತಾರೆ. ಅವ್ರಿಗೆ ಲಿಪ್ಸ್ಟಿಕ್ ಹಾಕೋದ್ರೂ ಕೂಡ ಇಷ್ಟನೇ ಆಗಲ್ಲ. ಅವ್ರು ಲಿಪ್ಸ್ಟಿಕ್ ಕೂಡ ಹಾಕಬೇಡ ಅಂತಲೇ ಅನ್ನೋದು. ಲಿಪ್ಸ್ಟಿಕ್ ಹಾಕಿದಾಗೆಲ್ಲ ಜಗಳ ಆಡ್ತಾನೆ ಇರ್ತೀವಿ ನಾವಂತೂ, ಸುಮ್ಮನೆ ರೇಗಿಸ್ತಾನೆ ಇರ್ತಾರೆ. ಆಮೇಲೆ ಲಿಪ್ಸ್ಟಿಕ್ ಹಾಕಿದಾಗ ನಂಗೆ ಕೋಪ ಬಂದು ಬೈತೀನಿ ನಾನು. ಸೊ ಫೈನಲಿ ನನ್ನ ಲುಕ್ನ ಈ ಥರ ಕ್ರಿಯೇಟ್ ಮಾಡಿದ್ದೀನಿ. ಈ ಡ್ರೆಸ್ನ ಈ ಫಂಕ್ಷನ್ಗೆ ಅಂತ ಏನು ತಗೊಂಡಿಲ್ಲ, ಸುಮ್ಮನೆ ಹೋಗಿ ನೋಡಿ ಇಷ್ಟ ಆಗಿ ಪರ್ಚೇಸ್ ಮಾಡಿದ್ದು. ಬಟ್ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಅದಕ್ಕಾಗಿ ಈ ಡ್ರೆಸ್ನ ಈ ಫಂಕ್ಷನ್ಗೆ ವೇರ್ ಮಾಡೋಣ ಅಂತ ಅಂದ್ಕೊಂಡೆ. ಇನ್ನು ನೈಟ್ ಪಾರ್ಟಿ ಲುಕ್ ಅಂತೂ ತುಂಬ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬಹುದು. ನೈಟ್ ಪಾರ್ಟಿ ನಿಮ್ಮ ಅಪ್ಪನ ಬರ್ತಡೇ ಆಗಿದ್ದಿದ್ರೆ ಮಾಡ್ಬೋದಾಗಿತ್ತು. ಈ ಥರ ಬೇಡ. ಸೆಕೆಂಡ್ ನಂಬರ್
ಎಷ್ಟು ಅಣ್ಣ ಅಣ್ಣ ಎಷ್ಟು ಮಾಡುತ್ತಾ ಇದ್ದೀರಾ 36 ಮಾಡಿಗೆ ಮಾಡಿಗೆ ಯಾರು ಕೊಡ್ಸೋದು ಎಣ್ಣೆ ಬಟ್ಟೆ ಕೊಡ್ಸ್ರಪ್ಪ ಅದೇನ ವಿಷ ತಗೋತಿಯಾ ನಂಗಿಕ್ಕೋ ಏನ್ ಹಂಗೆ ಕುಂಕುಮ ಇಟ್ಕೊತೀರಾ ಎಲ್ಲಾದ್ರೂ ಕುಂಕುಮನೇ ಲಕ್ಷಣ ಹಣೆಗೆ ಇಕ್ಲ ಬೇಡ ನಿಧಿಗೆ ಇಕ್ಲ ಬೇಡ 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 ಮಣ್ಣೆ ಬೇಡ 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 ಯಪ್ಪ ಮೇಕಪ್ ಮಾಡ್ಸವ್ರೆ ನಿಧಿ ಅಮ್ಮರು ಲೇಸ್ ಕಟ್ಕೊಳ್ಳೋ ನೈನ ಸೈಡಿಗೆ ಬಾ ಆ್ಯಂಡ್ ನಾವು ಹೋದಾಗ ಅರೌಂಡ್ ಒಂದು 2 o'clock ಹತ್ತತ್ರನೇ ಆಗಿತ್ತು. ಬಟ್ ಆದ್ರೂ ಫಂಕ್ಷನ್ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಎಂಟ್ರೆನ್ಸ್ ಅಂತೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಫೋನ್ ಎಕ್ಸ್ಚೇಂಜ್ ಆಗಿದ್ದಾದಮೇಲೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಕೂಡ ಮಿಸ್ ಆಗಿದ್ದಾವೆ. ನಾವು ಅದಕ್ಕೆ ಸ್ವಲ್ಪ ಬ್ಯುಸಿ ಅಂತ ಅನ್ನಿಸ್ತಾ ಇತ್ತು. ಎಲ್ಲರನ್ನೂ ಕರಿತಾ ಇದ್ರು ಸ್ಟೇಜ್ ಮೇಲೆ ಬನ್ನಿ ಅಂತ ಅಂದ್ಬಿಟ್ಟು. ಇದು ಸ್ಟೇಜ್ ಮೇಲೆ ಬಂದಮೇಲೆ ಎಂಟ್ರೆನ್ಸು ನಾನು ತೋರಿಸ್ತಾ ಇರೋದು. ಬಟ್ ಇನ್ನು ಕೆಳಗಡೆ ಬರಬೇಕಾದ್ರೆ ಅಲ್ಲಿ ಬ್ಲಾಸ್ಟ್ ಆನ್ ಆಗಿದ್ದು, ಕಾರಲ್ಲಿ ಎಂಟ್ರಾಗಿದ್ದು ಪಾಪು ಮತ್ತು ಅಣ್ಣ ಅದಕ್ಕೆ ಇಬ್ಬರೂ ತುಂಬ ಕ್ಲಿಪ್ಪಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನಮಗಂತೂ ಹಾಕಿದ ಬರ್ತಡೇ ಸಾಂಗ್ಸ್ ಎಲ್ಲ ತುಂಬ ಇಷ್ಟ ಆಯಿತು. ನಾವಂತೂ ಮಕ್ಳಿಗೆ ತಂದಿರೋ ಅಂಥ ಬರ್ತಡೇ ಕ್ಯಾಪ್ನೆಲ್ಲ ನಾವು ಹಾಕ್ಕೊಂಡು ಒಂದು ಪೋಸ್ ಕೊಟ್ವಿ. ನಾನು ನಮ್ಮ ಅಕ್ಕಂದಿರೋ ನಮ್ಮ ದೊಡ್ಡಮ್ಮ ಎಲ್ಲ. ಏನೋ ಒಂಥರ ಫ್ಯಾಮಿಲಿ ಫಂಕ್ಷನ್ ಅಂದ್ರೇ ಅಷ್ಟು ಖುಷಿ ಕೊಡುತ್ತೆ ಅಲ್ಲ. ನಾನು ಮದುವೆಯಾಗಿ ಇಷ್ಟು ವರ್ಷ ಆದ್ರೂ ಮಂಜು ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಕೂಡ ಅಟೆಂಡ್ ಮಾಡಿಲ್ಲ. ಅರೌಂಡ್ 5 years ಆಗಕ್ಕೆ ಬಂದಿದೆ. ನಾನು ಇದುವರೆಗೂ ಯಾರ ಮನೆಗೂ ಹೋಗೂ ಇಲ್ಲ. ಯಾವ ಫಂಕ್ಷನ್ಸ್ ಅವ್ರ ಮನೆ ಈ ಥರ ಮಾಡಿರೋದೇ ನೋಡೇ ಇಲ್ಲ ನಾನು. ಆ್ಯಂಡ್ ಸೊ ನಮ್ಮ ಕಡೆಯೇ ನಮ್ಮ ಅಪ್ಪನ ಮನೆ ಕಡೆಯೇ ನಾನು ಜಾಸ್ತಿ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರೋದು. ಮಂಜು ಮನೆ ಕಡೆ ಹೋದರೆ ಏನು ನಮ್ಮ ಮನೆ, ನಮ್ಮ ಅತ್ತಿಗೆಯವರು, ನಮ್ಮ ಅತ್ತೆ, ಇನ್ನು ಅವ್ರ ಅತ್ತೆಯವ್ರು ಬರ್ತಾರೆ. ಬಟ್ ಈ ಥರ ಯಾವುದೋ ಗ್ರ್ಯಾಂಡ್ ವೆಕೇಷನ್ಸ್ ಯಾವುದೋ ಅಟೆಂಡೇ ಮಾಡಿಲ್ಲ. ನಾನು ಹೋಗೋದು ಇಲ್ಲ. ಏಕೆಂದರೆ ಸಾಮಾನ್ಯವಾಗಿ ನಾನು ಇಲ್ಲಿರ್ತೀನಿ. ಆ ಥರ ಮದುವೆ ಫಂಕ್ಷನ್ಸ್ಗಳು ಬಂದಾಗ ನಾನು ಹೋಗೋಕ್ಕೆ ಟೈಮೇ ಸಾಕಾಗಲ್ಲ. ಮಂಜುನೂ ಅಷ್ಟೇ ಅಯ್ಯೋ ಬರೋದೇ ಇಲ್ಲ ಅಂತ ಅಂತಾರೆ. ಸೊ ಹಾಗಾಗಿ ನಾನು ಜಾಸ್ತಿ ಎಂಜಾಯ್ ಮಾಡೋದೇ ನಮ್ಮ ಕಡೆ ಫಂಕ್ಷನ್ಸ್ಗಳಲ್ಲಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಎಂಜಾಯ್ ಮಾಡಿದ್ವಿ, ಡ್ಯಾನ್ಸ್ ಎಲ್ಲ ಮಾಡಿದ್ವಿ. ಸೊ ಆ ಕ್ಲಿಪ್ಪಿಂಗ್ಸ್ ನಾನು ಅಪ್ಲೋಡ್ ಮಾಡಿಲ್ಲ, ಪರ್ಸ್ನಲ್ ಕ್ಲಿಪ್ಪಿಂಗ್ಸ್ ಅಂತ ಅಂದ್ಬಿಟ್ಟು. ಸ್ಮೈಲ್ ಮಾಡು. ಆ್ಯಂಡ್ ಫಂಕ್ಷನ್ಸ್ ಎಲ್ಲ ಮುಗಿಸಿ ಕೆಳಗಡೆ ಊಟಕ್ಕೆ ಅಂತ ಬಂದ್ವಿ. ಬಾಳೆ ಎಲೆ ಊಟ ತುಂಬ ಚೆನ್ನಾಗಿತ್ತು. ನನಗಂತೂ ಈ ಸ್ವೀಟ್ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇಷ್ಟು ತಿಂದಿದ್ದೀನಿ ಅಂತಂದರೆ ಫ್ರೀಝರಲ್ಲಿ ಇಟ್ಕೊಂಡು ತೆಗೆಯೋದು ಮತ್ತು ಹಾಲಾಗಿ ಬಿಸಿ ಮಾಡೋದು ತಿನ್ನೋದು ಇದೇ ಆಯಿತು. ತುಂಬ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದ್ದು ಒಳ್ಳೆ ಮೆನುನೇ ರೆಡಿಯಾಗಿತ್ತು ಅಂತಲೇ ಹೇಳ್ಬೋದು. ಬಟ್ ಆದರೆ ಆ ಸೆಕೆನಲ್ಲಿ ಆ ಐಸ್ ಕ್ರೀಮ್ ಎಲ್ಲ ತಿಂದು ಸಿಕ್ಕಿದ್ದೆಲ್ಲ ತಿಂದು ಫುಲ್ ಎಂಜಾಯ್ ಮಾಡಿಬಿಟ್ಟಿದ್ವಿ. ತುಂಬ ಕೇಕೆಲ್ಲ ತಿಂದು ಡ್ಯಾನ್ಸ್ ಎಲ್ಲ ಮಾಡಿ ಸುಸ್ತಾಗಿಬಿಟ್ಟಿತ್ತು ಸ್ವಲ್ಪ. ಸೊ ಹಾಗಾಗಿ ನಮಗೆ ಕಂಪ್ಲೀಟಾಗಿ ಊಟ ಮಾಡೋಕ್ಕೆ ಆಗಲಿಲ್ಲ. ನಾನಂತೂ ಮುದ್ದೆ ತಿಂದೆ. ಅದ್ರ ಜೊತೆಗೆ ಏನು ಕಬಾಬ್ ಅಷ್ಟೇ ತಿನ್ನೋಕ್ಕಾಗಿದ್ದು. ಮನೇಲಿ ತಿನ್ನೋಣ ಅಂತ ಅಂದ್ಕೊಂಡೆ, ಬಟ್ ಮನೇಲೂ ತಿನ್ನೋಕ್ಕಾಗಲಿಲ್ಲ. ಏನೋ ಒಂಥರ ಅವತ್ತಿನ ದಿನ ಒಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತು. ಏನಂತ ಅಂದರೆ ನಮ್ಮನೆ ಫಂಕ್ಷನ್ಸ್ಗಳಾದರೆ ಊಟ ಮಾಡ್ತೀವೋ ಬಿಡ್ತೀವೋ, ಮೇಕಪ್ ಅಂತೂ ಮಾಡ್ತೀವಿ. ಫೈನಲಿ ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಚೌಟ್ರಿ ಎಲ್ಲ ಖಾಲಿ ಅಂತ ಅನ್ನಿಸ್ತು. ನಾವು ಸ್ವಲ್ಪ ಫೋಟೋ ತಗೊಳ್ಳೋಣ ಅಂತ ಹೊರಗೆ ಹೋದ್ವಿ. ಸೊ ಸ್ವಲ್ಪ ಫೋಟೋಸ್ ಎಲ್ಲ ತಗೊಂಡು ನಾನು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಫೈನಲಿ ಫಂಕ್ಷನ್ಸ್ ಎಲ್ಲ ಕ್ಲೋಸ್ ಆಯಿತು. ಫಂಕ್ಷನ್ ಎಲ್ಲ ಮುಗಿದು ಮನೆ ಕಡೆ ಹೊರಟಿದ್ವಿ. ಬಟ್ ಆದರೂ ನಾನು ಬೈಸ್ಕೊಂಡು ಇವ್ರನ್ನ ಕರ್ಕೊಂಬಂದಿದ್ದೀನಿ. ಎಂಥ ಫೋಟೋಗಳು ತಗೋಬೇಕು ಈ ಡ್ರೆಸ್ಸಲ್ಲಿ ಅಂತ ಅಂದ್ಬಿಟ್ಟು ತಗೊಂಡಿದ್ದಾಯಿತು. ಡ್ರೆಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಫೈನಲ್ ಎಲ್ಲ ಮುಗಿದು ನಾವು ಮನೆ ಕಡೆ ಹೊರಟಿದ್ವಿ. ಋಷಿ ಕೂಡ ಬಂದಿದ್ದಾರೆ. ಫುಲ್ ಗಲಾಟೆ ಅಂದರೆ ಗಲಾಟೆ ಅವ್ರು ಇರ್ಬೋದು. ಫಂಕ್ಷನ್ ಮುಗಿಸಿ ಹೇಳಿದ್ದೀವಿ. ಫಂಕ್ಷನ್ ಮುಗಿಸಿ ಮೇಕಪ್ ಕೂಡ ರಿಮೂವ್ ಮಾಡಿದೆ. ರಿಮೂವ್ ಮಾಡೋಷ್ಟು ಮೇಕಪ್ ಏನು ನಾನು ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ನಾನು ಮೇಕಪ್ನ ರಿಮೂವ್ ಮಾಡಿಲ್ಲ.
ಏನಾದರೂ ಸ್ಪೈಸಿಯಾಗಿ ತಿನ್ಬೇಕನ್ನಿಸ್ತಿತ್ತು. ನಾನ್ ವೆಜ್ ಇದ್ದಿದ್ದರಿಂದ ಊಟ ನನಗೆ ತಿನ್ನೋಕ್ಕೆ ಆಗಲಿಲ್ಲ. ಒಂದು ನಾನು ಪಾರ್ಟಿ ವೇರ್ ಡ್ರೆಸ್ ಹಾಕಿದ್ರಿಂದ ಜಾಸ್ತಿ ತಿನ್ನಬಾರ್ದು ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಸಡನ್ನಾಗಿ ಅಷ್ಟೆಲ್ಲ ಊಟ ಮಾಡೋಕ್ಕೆ ಆಗಲಿಲ್ಲ ಫಂಕ್ಷನಲ್ಲಿ. ಅದು ಇದು ಐಸ್ ಕ್ರೀಮ್ ಅಂತೆಲ್ಲ ತುಂಬ ತಿಂದ್ಬಿಟ್ಟಿದ್ದೆ ಮುಂಚೆನೇ. ನಾನು ಮೇಲ್ಗಡೆನೇ ಐಸ್ ಕ್ರೀಮ್ ಸಪ್ಲೈ ಆಗ್ತಾಯಿತ್ತು. ಊಟ ಆದಮೇಲೆ ಊಟಕ್ಕಿಂತ ಮುಂಚೆನೇ ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಕೂತಿದ್ದೆ. ಸೊ ಹಾಗಾಗಿ ನಾನು ಊಟದ ಕಡೆ ಗಮನನೇ ಕೊಡಲಿಲ್ಲ. ಈ ಹೆಣ್ಮಕ್ಳೇ ಹಾಗೆ ಎಲ್ಲಾದರೂ ಫಂಕ್ಷನ್ಗೆ ಹೋಯ್ತು ಅಂತ ಅಂದರೆ ಸಾಕು, ಊಟಕ್ಕಿಂತ ಮೇಕಪ್ ಕಡೆನೇ ಜಾಸ್ತಿ ಗಮನ ಕೊಟ್ಟಿರ್ತಾರೆ. ಸೊ ಹಾಗಾಗಿ ನನಗೆ ಮತ್ತೆ ಈವ್ನಿಂಗ್ ಹೊಟ್ಟೆ ಸ್ವಲ್ಪ ಹಸುವಾಗ್ತಾಯಿತ್ತು. ಸೊ ಮಂಜುನೂ ಕರ್ಕೊಂಡು ಬಂದಿದ್ದೀನಿ ಏನಾದರೂ ಚಾಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು. ಅವರು ನೋಡ್ತಾ ಇದ್ದಾರೆ ಕಣ್ಕಂಡು ಬಾಯ್ ಬಿಟ್ಕೊಂಡು. ಲಾಸ್ಟ್ ಇವತ್ತು ನನ್ನ ಜೊತೆಗಿದ್ದು ಹೊರಟ್ಬಿಡ್ತಾರೆ. ಇನ್ನು ಬರೋದು ಯಾವಾಗಲೂ. ಬಟ್ ಈ ಮಂತು ಮಂಜು ಬರ್ತಡೇ ಇದೆ, ಬರಲ್ಲ ಅಂತ ಹೇಳಿದ್ದಾರೆ. ಓಕೆ ಬೇಡ ಅಂತ ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೇ ತಿಂತೀನಿ ನಾನು ಇವಾಗ ಮಸಾಲೆ ದೋಸೆ. ಮಟನ್ ಚೆನ್ನಾಯ್ತಲ್ಲ, ಮಟನ್. ಸೊ ಮನೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಆವಾಗ ನಂಗೆ ಸ್ಟ್ರಾಂಗಾಗಿ ಒಂದು ಟೀ ಕುಡಿಬೇಕು ಅಂತ ಅನ್ನಿಸ್ತು. ಸೊ ಟೀ ಕುಡಿಯೋಣ ಅಂತ ಕುತ್ಕೊಂಡ್ವಿ. ಆವಾಗ ಅಲ್ಲೇ ಸ್ಮಾಲ್ ಕಾಂಪ್ಲಿಕೇಶನ್ ನನಗೂ ಮಂಜುಗೂ. ಮಂಜು ಅಂತೂ ಸಣ್ಣ ಪುಟ್ಟದಕ್ಕೆಲ್ಲ ಕೋಪ ಮಾಡ್ಕೊತೀಯ, ಹೇಳಿದ ಅರ್ಥನೇ ಮಾಡ್ಕೊಳ್ಳಲ್ಲ ಅಂತ ಅಂದ್ಬಿಟ್ಟು ಅವ್ರ ಫೇಸ್ ರಿಯಾಕ್ಷನಲ್ಲೇ ಗೊತ್ತಾಗ್ತಾ ಇದೆ ನಿಮಗೆ ಅವ್ರು ಕೋಪ ಮಾಡ್ಕೊಂಡಿದ್ದಾರೆ ಅಂತ. ಬಟ್ ನನಗೆ ಹೊರಗಡೆ ವಾದ ವಿವಾದ ಮಾಡೋದು ಇಷ್ಟನೇ ಆಗಲ್ಲ. ಸೊ ಹಾಗಾಗಿ ನಾನು ಸ್ಮೈಲಿಂಗ್ ಫೇಸಲ್ಲೇ ಹ್ಯಾಂಡ್ಲ್ ಮಾಡ್ತಾ ಇದ್ದೆ. ಸೊ ಫೈನಲ್ಲಿ ಮನೆ ಕಡೆ ಬಂದ್ವಿ. ಮನೇಲಿ ಫಂಕ್ಷನ್ ಇತ್ತು, ಕೇಕ್ ಕಟ್ಟಿಂಗ್ ಎಲ್ಲ ಅರೇಂಜ್ ಮಾಡಿದ್ರು. ಇವರೆಲ್ಲ ಫೋಟೋಗ್ರಾಫರು ತಳಿಯಾಗ ದುಡ್ಡಿಲ್ಲ, ಯೂಟ್ಯೂಬಲ್ಲಿ ಫ್ರೀಯಾಗಿ ಹುಡಿ ಕಳಿ. ಏನಪ್ಪ ಇನ್ಸ್ಟಾಗ್ರಾಮ್ ಇನ್ನೊಂದು ಯಾವ್ದೇ ಸ್ಮೈಲ್ ನವೀನ್ ಅವರೇ ಸ್ಮೈಲ್. ರಗಡ್ ಲುಕ್, ರಗಡ್ ಆಗಿದೆ. ರಿಷಿ ಗಲಾಟೆ ಬಿಡ್ಬಾರ್ದು. ವಿಡಿಯೋ ಕಂಡ್ರಿ ಅದು ಸ್ವಲ್ಪ ಹೊತ್ತು ಹೌದು. ಎಲ್ಲ ನಾಳೆ ಹಿಂಗೆ ಆಡ್ಬೇಡ, ಮನೆಗೆ ಹೇಳಕೋಗಿ ಹೆಂಗೆ ಕಡ್ದಾಕ್ತಾರೆ ಆಮೇಲೆ ಗೊತ್ತಿಲ್ಲ. ಸುಮ್ಮನೆ ಹಿಂಗೆ ಆಡ್ಬೇಡ, ತಲೆಗೆ ಹೆಂಗೆ ಕಡ್ದಾಕ್ತಾರೆ ನನಗೆ ಗೊತ್ತಿಲ್ಲ ಅವ್ರಿಗೆ. ಆಯ್ತು ತೆಗ್ದಿದ್ದೀನಿ, ತಿನ್ಸಿ ತಿನ್ಸಿ. ಹ್ಞೂ ತೆಗಿ.
ಹಾಂ ಆಯ್ತು ಪಿಕ್ಚರ್ ಚೆನ್ನಾಗಿತ್ತು ಬಿಡೋಣ ಲೋ ನವೀನ. ಹಾಂ ವಿಡಿಯೋನಾ ಆನ್ ಮಾಡು ಆಯ್ತು ನಿಧಾನಕ್ಕೆ ಬರ್ತಾರೆ ಬ್ಲಾಕ್ ಬಸ್ಟ್ ಮಾಡ್ತಾರೆ. ಸೊ ನೋಡಿದ್ರಲ್ಲ ಗೈಸ್ ಬರ್ತ್ಡೇ ವ್ಲಾಗ್ ಹೇಗಿತ್ತು ಅಂತ ಅಂದ್ಬಿಟ್ಟು ನಮ್ಮ ಪಾಪುದು ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್ ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಂತ ಹೇಳ್ತಾ ಈ ಬರ್ತ್ಡೇ ಸೆಲೆಬ್ರೇಷನ್ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಬಾಯ್.